ಆಗಳ ನಮ್ಮ ಋತು ಹೊಸ ಸೈಕಲ್ ಬಂದೈತಿ. ಯಾರಪ್ಪ ತಂದಿದ್ದ? ನಮ್ಮ ಅಪ್ಪಾಜಿ ಸೈಕಲ್ ತಂತು ಅಜ್ಜಿ. ಹೊಸ ಸೈಕಲ್ಲು. ಅವೆಲ್ಲ ಕಿತ್ತಾಕ್ಬಾರ್ದು, ನೀಟಾಗಿ ಇಕ್ಕಬೇಕಾ, ಇಲ್ಲಂದ್ರಲ್ಲೇ ಬಿಡೋದು ಅದೆಲ್ಲ ಮಾಡಬಾರ್ದು. ಜಾಣಿ ಆಗ್ಬೇಕಾ? ನಾನು ಮಾತಿ ಕೊಲಲ್ಲ, ಮಾತಿ ಸೈಕಲ್ಲು ಕೊಲಲ್ಲ, ಮಾತಿ ಕೊಲಲ್ಲ, ನಾನು ಸೈಕಲ್ಲ ಹಂಗನ್ಬಾರ್ದು. ಎಲ್ಲಾರನ್ನೂ ಕರ್ಕೊಂಡು ಅಣ್ಣಾರನ್ನೆಲ್ಲ ಕರ್ಕೊಂಡು ಆಟ ಆಡಬೇಕು. ಬರಮ್ಮ ಬಾ, ತಾಂಡೋಗನ್ ಬಾ, ವರಕ್ಕೆ ಮಾರ್ತಿಗೆ ತೋರ್ಸನ್ ಬಾ. ಇಲ್ಲಿ ಹಂಗೆ ಏನು ಮುಟ್ಕೊಡ್ಲಿಲ್ಲವ ತಂಗಿ ಆ ಸೈಕಲ್ಲ. ಇವತ್ತು ನಾವು ತಂದಿದ್ದೀವಿ ಅಂತ ತೋರ್ಸನ್ ಬಾ. ಇಲ್ಲಿ ದಪ್ಕೊಂಡು ಬಾ, ವರಕ್ಕೆ ತುಳಿಸ್ತೀನಿ. ಬಾರಮ್ಮ ಬಾ, ತುಳಿಸ್ತೀನಿ ಬಾ. ನಮ್ಮ ಅಮ್ಮನಿಗೆ ಚೆನ್ನಕ್ಕೈತೆ, ಅವ್ದೇನೇನು ಚೆನ್ನಕ್ಕಿಲ್ಲ ಸೈಕಲ್. ಸುಮ್ಮನಿರತ್ತೆ, ಅವೆಲ್ಲ ಹೇಳ್ಕೊಡ್ಬೇಡ ನೀನು. ಭೇದ ಭಾವ ಮಾಡೋದು ಇಂಥವೆಲ್ಲ ಹೇಳ್ಕೊಡ್ಬೇಡ ನೀನು. ಸುಮ್ಮನೆ ಕರ್ಕೊಂಡೋಗಿ ಆಡಿಸ್ಬೇಕು ಹುಡುಗರ ಜೊತೆಗೆ. ಆ ಹುಡುಗರಿಗೆ ಏನು ಗೊತ್ತಾಗ್ತವೆ? ಬರೇ ಹುಡುಗರಿಗೆ ನೀನು ಇಂಥವು ಹೇಳ್ಕೊಡೋದೇ ಕಾಣತ್ತೆ. ಹೇಳತ್ತ ಮತ್ತೆ ಅವ್ನು ಕೊಡಲ್ಲ ಅಂತಂದ, ಅದಕ್ಕೆ ನಾವು ನಮ್ಮ ಅಮ್ಮನಿಗೆ ತಂದಿದ್ದೀವಿ ಇವಾಗ. ನಾವು ಅದಕ್ಕೆ ಮತ್ತೆ ತೋರ್ಸೋದು ಬೇಡ, ನಾವು ತಂದಿದ್ದೀವಿ ಅಂತ ತೋರಿಸ್ತೀನಿ. ಬರಮ್ಮ ಬಾ, ಹೊರಗೆ ದಪ್ಕೆಂಬ, ನಾನೆಲ್ಲ ತುಳಿಸ್ತೀನಿ ಬಾ. ಇಲ್ಲಿ ಹೆಂಗೆ ತುಳಿಬೇಕು ಎಲ್ಲ ಹೇಳ್ಕೊಡ್ತೀನಿ. ಬರಮ್ಮ ಸುಮ್ಮನಿರಮ್ಮ, ಹುಡುಗರಿಗೆ ಏನು ಗೊತ್ತಾಗ್ತವೆ? ನೀನೊಬ್ಳು ಹುಡುಗರಿಗೆ ಏನೋ ಗೊತ್ತಾಗ್ತಾವಮ್ಮಂಗೆ. ಆ ಹುಡುಗರನ್ನ ಬೈತಿಯಲ್ಲಮ್ಮ, ಆ ಹುಡುಗರನ್ನ ಯಾಕೆ ಬೈಯಕ್ಕೆ ಹೋಗ್ತೀಯ ನೀನು? ಸುಮ್ಮನಿರು. ಆ ಹುಡುಗರನ್ನ ಬೈಯಕ್ಕೆ ಹೋಗ್ಬೇಡ ನೀನು. ಅವಕ್ಕೇನು ಗೊತ್ತಾಗ್ತಾವೆ ಆಟ ಆಡೋ ಹುಡುಗರಿಗೆ? ಆಗಳ ನಮ್ಮ ಅಮ್ಮನ ಸೈಕಲ್ ಬಂದೈತೆ, ನಮ್ಮ ಋತಮ್ಮಂದು. ಉಂಟಾಣ ಚೆನ್ನಾಗೈತೆ. ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗೈತೆ ನಮ್ಮ ಋತಮ್ಮನ ಸೈಕಲ್ಲು. ಅಲ್ಲಿ ಇಲ್ಲಿ ಬೀಳ್ಬಾರ್ದಂಗ ನೋಡ್ಕೊಂಡು ಓಡಿಸ್ಬೇಕಮ್ಮ. ಅಲ್ಲಿ ದನಪನ ಬರಬೇಕಾದ್ರೂ ಬೈಕ್ ಬರ್ಬೇಕಾದ್ರೂ ಅವ್ರಿಗಾಗಬೇಕು. ನಮ್ಮ ಅಮ್ಮನಿಗೆ ಎಷ್ಟು ಚೆನ್ನಾಗೈತಲ್ಲ ನಮ್ಮ ಮಾರುತಿ. ಚೆನ್ನಾಗೇ ಇಲ್ಲ ಸೈಕಲ್. ನಮ್ಮ ಅಮ್ಮನಿಗೆ ನೋಡಿ ಎಷ್ಟು ಬಂದ ಬಸ್ತಾಗೈತಿ. ಅದು ಲಡ್ಗ ಅಂಬುತ್ತಿ. ನೋಡಿ ಎಂತ ಚೆನ್ನಾಗೈತೆ ನಮ್ಮ ಅಮ್ಮನಿಗೆ. ಬಾರಮ್ಮ ತುಳಸಿ ಬಾ, ತಾಂಡೋಗನ್ ಬಾ ವರಕ್ಕೆ. ಅಮ್ಮ ಹೊಲಕ್ಕೆ ತಾಂಡೋಗ್ತೀನಮ್ಮ, ಅಜ್ಜಿ ತುತ್ತು ತಂತೆ. ಹುಷಾರು ಕಣಮ್ಮ. ಮತ್ತೆ ಬೈಕು ಬಂದಾವು. ಆಮೇಲೆ ಬೈಕ್ ಬರ್ಬೇಕಾದ್ರೆ ಹುಷಾರು. ಆಮೇಲೆ ಅವಳನ್ನ ಕುಂಡ್ರಿಸಿ ಕೈ ಬಿಡಬೇಡ, ಅವಳಿಗಿನ್ನ ಗೊತ್ತಾಗಲ್ಲ. ಯಾಕೆ ಬೇಕು ಇನ್ನು ತುಳಿಯಕ್ಕೆ ಬರಲ್ಲ. ಹಿಂಗೆ ದಬ್ಬಾಡ್ಸ ಅಷ್ಟೇ, ಹಿಂಗೆ ಕುಂಡ್ರಿಸಿ ಹಿಂಗೆ ಹಿಡ್ಕೊಂಡಿರು, ಆಮೇಲೆ ಬಿದ್ದಿದ್ದಾಳು. ಸರಿ ಆಯ್ತು ಹೇಳು. ಬರಮ್ಮ ಹೋಗನ್ ಬಾ, ತುಳಿಸ್ತೀನಿ. ಮೆಲ್ಲು ಕಣಮ್ಮ ಋತು, ಮೆಲ್ಕ್ ಹೋಗು ಮೆಲ್ಲಕ್ಕೆ. ತುಳಿಯಮ್ಮ. ಅಯ್ಯಯ್ಯೋ ಎಷ್ಟು ಖುಷಿ ಆಗ್ಬಿಟ್ಟೈತ ನಮ್ಮ ಋತಮ್ಗಂತೂ. ಅಯ್ಯಯ್ಯೋ ನಂದು ಹೊಸ ಸೈಕಲ್ಲು. ಅಮ್ಮ ಹುಷಾರು, ಬೈಕು ಬಂದಾವು. ಎಷ್ಟು ಖುಷಿ ಆಗೈತಪ್ಪ ನಮ್ಮ ಅಮ್ಮನಿಗಂತೂ ಸೈಕಲ್ ತಂದಿರೋದಕ್ಕೆ ಪಾಪ. ಬೋಲ್ ಖುಷಿ. ಮಾಮ, ಅಯ್ಯಪ್ಪ ಯಾತನ ಹೊಸ ತಂದುಬಿಟ್ರೆ ಏನಿಲ್ಲ ತಿಮ್ಮಜ್ಜಿ ಅಂತಳು. ಹೊಸ ಬಟ್ಟೆ ಹೊಸದೇನ ನೋಡ್ಬಿಟ್ರೆ ಏನಿಲ್ಲ ಹೆಚ್ಚಮ್ಮವ್ರಿಗೂ ಸುಮ್ಕಾಗಲ್ಲ. ಹಂಗೆ ಮತ್ತೆ ನಮ್ಮ ತಿಮ್ಮಜ್ಜಿಗೆ ಹೊಸ ಬಟ್ಟೆ ಹೊಸ ಸೀರೆ ಅಂದರೆ ಬೋಲ್ ಇಷ್ಟ ಆಗ್ತಿತ್ತು. ನಮ್ಮ ತಿಮ್ಮಜ್ಜಿನಂತಳು ಇವಳೆಲ್ಲ. ನಮ್ಮ ಅಮ್ಮಯ್ಯಗೆ ಹೊಸ ಸೀರೆ ಅಂದ್ರೆ ಬೋಲ್ ಇಷ್ಟ. ಹೊಸ ಸೀರೆ ಉಡ್ಕೊಂಡ್ರೆ ಬಿಚ್ಚಾಗ್ತಿರ್ಲಿಲ್ಲ ನಮ್ಮ ಅಮ್ಮಯ್ಯ. ಈಗ ನಾವು ಹೊಸ ಸೀರೆ ಉಡ್ಕೊಂಡ್ರೆ ನಮ್ಮ ಅಮ್ಮಯ್ಯಗಂತೂ ಬೋಲ್ ಇಷ್ಟ. ಬಾಳೆ ತೊಡ್ಕೊಂಬದು ಇಂಥವೆಲ್ಲ ನಾವು ಬೋಲ್ ಇಷ್ಟಪಡೋದು. ನಮ್ಮ ಅಮ್ಮಯ್ಯ ಹಂಗೆ ಅವಾಗ. ನಮ್ಮ ಅಮ್ಮಯ್ಯನ ಹಂಗೇನೆ ನಮ್ಮ ಋತು ಒಂದಿಟ್ಟು. ನಮ್ಮ ಅತ್ತೆ ಇಲ್ಲದ್ದು ಹೇಳ್ಕೊಡುತ್ತೆ ನಮ್ಮ ಅಮ್ಮನಿಗೆ. ಅವನಿಗೆ ಹಂಗನ್ನು ಇವನಿಗೆ ಹಿಂಗನ್ನು ಅಡ್ಡ ಹೆಸರು ಕರಿ ಅಂತ ಹೇಳ್ಕೊಡೋದು, ಇಲ್ಲದ್ದು ಹೇಳ್ಕೊಡೋದು ಬೆಳಿಗ್ಗೆ ಹಂಗೇನಿ. ಇವು ನಮ್ಮ ಅತ್ತೆಗೆ ಗೊತ್ತೇ ಆಗಲ್ಲ. ಎಷ್ಟು ಹೇಳ್ತೀನಿ ಅದೇ ಹಂಗನ್ನು ಬೇಡ ಅಂತವೆಲ್ಲ ಹೇಳ್ಕೊಡ್ಬೇಡ ಕಣತ್ತೆ ಅಂತ ಬೈತೀನಿ. ಹಂಗಂದ್ರು ಕೇಳಲ್ಲ. ಯಾಕಾನು ಹೇಳ್ಕೊಡ್ದು ಕಣ್ಣಮ್ಮ ಹೇಳತ್ತೆ ನಮ್ಮ ಅತ್ತೆ ಒಂದು. ಹಂಗೆ ಮತ್ತು ಅವಳು ಆಲೇನಿ. ಆ ಹುಡುಗರಿಗೆ ಹೆಂಗೆ ಹೇಳ್ಬೇಕು, ದೊಡ್ಡರ್ತಾಗ ಹೆಂಗಿರ್ಬೇಕು, ಆ ಹುಡುಗರ್ತಾಗ ಹೆಂಗಿರ್ಬೇಕು ಅಂಬೋದು ಗೊತ್ತಾಗಲ್ಲ ಅವಳಿಗೆ. ಏನು ಮಾಡೋಣಮ್ಮ, ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಇಂಥರ್ತಾಗೆ ಈಗಳಮ್ಮ ಒಪ್ಪುಟ ತಿಳ್ಕೊಂಡಾರಾಗಬೇಕು, ಇಲ್ಲಾಂದರೆ ಒಪ್ಪುಟ ದಡ್ಡರಾಗಬೇಕು. ಹಿಂಗೆ ಅರ್ಧ ತಿಳ್ಕೊಂಡಿರ್ತಾರಲ್ಲ, ಇಂಥರ್ತಾಗೆ ಪೇಸಾಡೋದು ಬೋಲ್ ಕಷ್ಟ. ನಮ್ಮ ಅಮ್ಮ ಹೆಂಗೆ ಮತ್ತೆ ಅರ್ಧ ತಿಳ್ಕೊಂಡಿರುತ್ತೆ. ನಾನೇ ತಿಳ್ಕೊಂಡಿದ್ದೀನಿ, ನಾನೇ ಎಲ್ಲ ನೋಡಿದ್ದೀನಿ ಎಂಬ ಥರ ಬಿಲ್ಡಪ್ ಕೊಡುತ್ತೆ. ನಮ್ಮ ಅಮ್ಮ ಹೆಂಗೆ ಏನು ಮಾಡೋಕ್ಕಾಗಲ್ಲ ಬಿಡು. ಹೆಂಗೆ ನಮ್ಮ ಋತು ಖುಷಿ ನೋಡಲ್ಲಿ. ಯಾತನ ಹಿಂಗೆ ಮಕ್ಳಿಗೆ ತಂದ್ಕೊಟ್ಟು ಖುಷಿ ಪಟ್ಟರೆ ಏಳು ಸಂತೋಷ ಆಗುತ್ತೆ. ನಮಗೂ ಖುಷಿನೇ, ಅವ್ರಿಗೂ ಖುಷಿನೇ. ಏಟ್ ಪಾಪ ಅದು ಏಟ್ ಬಿತ್ತು? 1,500 ಕಣಪ್ಪ. 1800 ಹೇಳಿದ್ರು. ನಾನು ಅದಕ್ಕೆ 1,500 ಕೊಟ್ಟು ತಗೊಂಬಂದೆ. ಹೌದೇ, ಇನ್ನು 500 ರೂಪಾಯಿ ಚಿಲ್ಲರೆ ಉಳಿತೇನು? ಹಂಗಾರೆ ಸತ್ತ ಇಲ್ಲಿ ನನಗೆ ಯಾಕೆ ಬೇಕು ಕಣಪ್ಪ. ನಾನು 2,000 ರೂಪಾಯಿ ಅಂತೇಳಿ 2,000 ರೂಪಾಯಿ ಕೊಟ್ಟೆ ಪುಸುಕುನ. ತತ್ತ ಇಲ್ಲ 500 ರೂಪಾಯಿ ತಗೊಳಪ್ಪ, ನಾನೇ ಕೊಡೋಣ ಅನ್ಕಂಡೆ. 500 ರೂಪಾಯಿ ಉಳ್ದೈತಿ. ಅಲ್ಲ, ನನಗೆ ಯಾಕೆ ಬೇಕಾಗಿತ್ತು, ಅದಕ್ಕೆ ಇಸ್ಕಂಡೆ. ಸರಿ ಆಯ್ತು ಹೇಳಿ ಮಾಮ.
ಅಯ್ಯೋ ನಮ್ಮ ಅಪ್ಪಗಂತೂ ಅಯ್ಯಪ್ಪ 2,000 ರೂಪಾಯಿ ಕೊಟ್ರೆ ದೊಡ್ಡದು ಅಮ್ಮಂಗೆ ಆಗ್ಬಿಟ್ಟೈತಿ. ಅಯ್ಯೋ 1500 ರೂಪಾಯಿ ಚಿಲ್ಲರೆ ಉಳಿತು ತೊತ್ತಾ ಅಂತೈತಿ. ಅಯ್ಯೋ ನಮ್ಮ ಅಪ್ಪಯ್ಯಂತೂ ದುಡ್ನಾಗಂತೂ ಏನು ಇದು ಮಾಡುತ್ತೆ ಚೈತ್ರ. ಹ್ಞೂ ಮತ್ತೆ ನಾನು ಹಂಗೆ ಅನ್ಕೊಂಡೆ ನೆನ್ನೆ ಆ ಮಾಮ ಹೆಂಗೆ ಕೊಡ್ತು ಸೈಕಲ್ ತರಕ್ಕೆ 2,000 ರೂಪಾಯಿ ಅಂತ ಹೇಳಿ ನಾನು ಮನೆದಿಂದ ಕೊಟ್ಟಾಗ ಹಂಗೆ ಅನ್ಕೊಂಡೆ. ಹೆಂಗೇನು ಕೊಡ್ತಪ್ಪ ಅಂತ ಹೇಳಿ ದುಡ್ಡು ಬಿಚ್ಚುತ್ತಿರ್ಲಿಲ್ಲ ನಮ್ಮ ಮಾಮ. ಏನೇ ಅಂದ್ರೂ 100 ರೂಪಾಯಿ ಕೊಡಲ್ಲ. ನಾನು ಅವತ್ತು ಯಾಕಂದು ಮಾಮ 100 ರೂಪಾಯಿ ಕೊಡು ಮಾಮ ಅಂತೀವಿ. ಇಲ್ಲ ಕಣಮ್ಮ ಅಂತಾಗೆ ಆಗ್ಬಿಟ್ಟು ಏನಂದ್ರೂ ಬಿಚ್ಚಲ್ಲ ಅಂದ್ರೆ ನಮ್ಮ ಮಾಮನೇ ಸೇರಿ ಇವತ್ತು ದುಡ್ಡು ಇರೋದನ್ನ ಕಳಿಯಕ್ಕೆ ಹೋಗಲ್ಲ ಏನಿಲ್ಲ. ಅವ್ರಿಗೆ ಯಾವ್ದೇ ದೊಡ್ಡದು ಏನು ಮಾಡೋಣ, ಅವ್ರ ಪಾಪ ಅವಾಗ ಅಷ್ಟು ಬಿದ್ದು ಹಂಗೆಲ್ಲ ಹುಡುಕಿದಾರೆ ಯಾವ್ದೇ ದೊಡ್ಡದು. ಏನು ಮಾಡೋಣ, ನಮ್ಮ ಮಾಮ ಕೊಡುಕ್ತು ನಮ್ಮ ಮಾಮ ಉಳಿಸ್ತು ಬುದ್ಧಿವಂತನಾಗಿ. ಅವನಿಂದ ನಾವು ಹೊಲ ಕಳೆದಿದ್ದಾತ ಅದೊಂದಿಟ್ಟು ಇದ್ದಿದ್ರೆ ಇವತ್ತು ನಾವು ಇನ್ನೂ ಬುದ್ಧಿವಂತರ ಆಗ್ತಿದ್ವಿ, ಇನ್ನೂ ಚೆನ್ನಾಗಿರ್ತಿದ್ವಿ ಅದೊಂದಿಟ್ಟು ಹೊಲ ಇದ್ದಿದ್ರೆ. ಅಯ್ಯೋ ಅವ್ನ ಮನೆಗೆ ಈ ಪಾಟಿ ಆಡ್ತಾನೆ ಮನೆ ಕೊಡಲಿಲ್ಲ ಅಂತ. ಇನ್ನು ಹೊಲ ಇದ್ದಿದ್ರೆ ಅವ್ರು ಏನು ಹೆಂಗೆ ಆಡೋರು ಏನು. ಅಯ್ಯಪ್ಪ ಗಂಡ ಹೆಂಡ್ತಿ ಇನ್ನು ಹೊಲ ಇದ್ದಿದ್ರೆ ನಮ್ಮದು ಇನ್ನೂ ಹಿಡಿಯೋಕ್ಕಾಗ್ತಿಲ್ಲ ಅವ್ರಿಬ್ರನ್ನ. ಅವ್ರೇನು ಬೇಕಾದ್ರೆ ಕೆಲಸನೇ ಮಾಡ್ತಿರ್ಲಿಲ್ಲ. ಬಿಡು ನಮ್ಮದೇನು ತೋಟ ಐತೆ, ನಾವೇನು ಉಂಡು ಕುಕ್ಕಮ್ಮನ ಕಾಲು ಸಸ್ಕೆ ಕುಕ್ಕಮ್ಮನ ಅಂಬಾರ ಅವ್ರೇನು. ಈ ಹಂಗ ಅವ್ರಿಗೂ ಆಗೋದಲ್ಲ, ಅವ್ರಿಗೂ ನಮಗೂ ಕೂಡ ಇರೋದು. ನಮ್ಮ ಮಾಮ ಕಳೀಲಿಲ್ಲಪ್ಪ, ಮಕ್ಳು ಕಳ್ದಂಗೆ ಆಯ್ತು. ಇವಾಗ ನಮ್ಮ ಅಪ್ಪ ಕಳೆದ್ರು ಇವಾಗ ಊರಿನ ಜನ ಅಯ್ಯೋ ಮಕ್ಳು ಕಳೆದ್ರು ಅಂತ ಮಾತಾಡ್ತಾರೆ. ಏನು ಮಾಡ್ತೀವಿ, ಬಿಡತ್ತ ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ. ಏನೇ ಅಂದ್ರೂ ಇವಾಗ ನಾವೇ ತಾಂಡವಲ್ಲ ಅದಕ್ಕೆ ಇವಾಗ ಏನು ಅನ್ಸಲತ್ತ. ಅಯ್ಯೋ ನೋಡಿದ್ರೆ ಒಟ್ಟು ಉರಿಯೋದು ಅವಾಗಂತೂ ಹೋಗತ್ತ ಎಲ್ಲ ಮಾರ್ಬಿಟ್ವಿ ಅಮ್ಮಂಗೆ ಆಗೋದು. ಅಯ್ಯೋ ಬೇಡ ನಮ್ಮ ಔಷಧಿ ಅವಾಗ ನೋಡಿದ್ರೆ ನನಗಂತೂ ಹೊಟ್ಟೆ ಉರ್ದು ಹೋಗೋದು. ಹೆಂಗ ನಮ್ಮ ಅಮ್ಮ ಒಂದಿಟ್ಟು ಬಂಡವಾಳಸ್ತಿ ಆಗೋದಕ್ಕೆ ತಗೊಂಡು ಅತ್ತ ತಾಂಡ್ರತ್ತಿ ಇವಾಗ ಏನು ಅನ್ಸಲ್ಲ. ಇವಾಗ ಒಂದು ವರ್ಷೊಂದು 1,00,000 ರೂಪಾಯಿ ದುಡ್ಡು ಸಿಕ್ಕೈತೆ ಅತ್ತಿಗೆ. ಮಾಮನ ಕೈಗೆ ಸಿಕ್ಕಿತ್ತಂತೆ. ಅದೇ ಅವತ್ತು ಕಾಯಿ ಹೊತ್ಕೊಂಬರಕ್ಕೆ ಹೋಗಿದ್ನಂತಲ್ಲ, ಅಲ್ಲಿ 1,00,000 ದುಡ್ಡು ಜೋಮ್ನಾಗಳು ದುಡ್ರಿತ್ತಂತೆ. ಅದಕ್ಕೇನೆ ನಿಮ್ಮ ಅಪ್ಪ ನೆನ್ನೆ ಸಹ ಹಿಡ್ಕೊಂಡಿತ್ತು, ಅದಕ್ಕೆ ನಿಮ್ಮ ಅಮ್ಮನ ಕೈ ಕೊಡ್ತೀನಿ ಅಂತಿತ್ತಮ್ಮ. ಏನು ಮಾಡ್ತಾ ಏನ ಬಿಡು, ನಮ್ಮ ಕಾಯಿ ಹೊತ್ಕೊಂಡೋಗ್ಯವನಿ ಕದ್ದಿಟ್ಟು ಕಲ್ಲಿ ಸರಿ ಹೋಗುತ್ತೆ. ಅದನ್ನ ಕೊಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಬಂದು ಕೇಳಿರು ಕೊಡಬಾರ್ದು. ಬಂದಿಲ್ಲಪ್ಪ ಅವನೇನು ಮನೆಯಾಕೆ ಎಲ್ಲಿಗೆ ಹೋಗ್ಯವನ ಏನ ನಾಯಿ ಕಡ್ದೈತಂತೆ ಸರಿಯಾಗೆ. ಅದಕ್ಕೆ ನಾಯಿ ಕಡ್ದೈತಲ್ಲ ಎಲ್ಗ ಹೋಗ್ಯವನಿ. ಅಲ್ಲಿ ಎಲ್ಗಾನ ಅವ್ರ ಊರಾಗೆ ಇರ್ಬೇಕು, ಸುಗುಣಾರವ್ರಾಗ ಇರ್ತಾರೆ. ಹೋಗು ಇಂಥವೇನಕ್ಕೆ ಮಾಡ್ತಾನ ನನ್ನ ಮಗ. ನನಗಂತೂ ಭಾಳ ಸಿಟ್ಟು ಬರುತ್ತಮ್ಮ ತಾಯಿ. ನಮ್ಮ ಅಂಗಡಿಗೂ ಹಿಂಗೆ ಮಾಡ್ದ, ಇವಾಗ ನಿಮ್ಮ ಅಮ್ಮ ಇರೋ ಇದ್ರ ತಕ್ಕ ಹೋಗಿ ಹಂಗೆ ಇದು ಮಾಡ್ದ. ಅಯ್ಯೋ ಅವ್ನು ಯಾವಾಗಲೂ ಹಂಗೇನೆ ಸಣ್ಣ ಹುಡುಗನ ಸಮೇತ ಒಂದು ಇದನ್ನ ಬಿಡ್ತಿರ್ಲಿಲ್ಲ. ನಾವು ಹೋದ್ರೆ ಜಾತ್ರೆಗೆ ನಮ್ಮ ಅಮ್ಮಗೆ ಒಂದು ಏರ್ಪಿನ್ನಾದ್ರೂ ಓದ್ಕೊಂಬರೋಣ ಹಂಗೆ ಅವನು. ಅದಕ್ಕೆ ಮತ್ತೆ ಸಣ್ಣ ಮಕ್ಳು ಕಲ್ತಿರೋ ಬುದ್ಧಿನೇ ದಡ್ಡರಾದ್ಮೇಲೂ ಬರುತ್ತೆ ಎಂಬುದು. ಸಣ್ಣ ಮಕ್ಳಿಗೆ ನಾವೆಂಥ ಬುದ್ಧಿ ಕಲ್ಸಿರ್ತೀವ ಮಕ್ಕಳಿಗೆ ಆವಾಗ 3 ವರ್ಷದ ಬುದ್ಧಿ 100 ವರ್ಷ ತಕ ಅಂತಾರಲ್ಲ, ಹಂಗೆ ಸಣ್ಣ ಹುಡುಗರು ಕಲ್ತಿದ್ದೆ ಈಗಲೂ ಬರೋದು ಅವನಿಗೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮಮ್ಮ ಯಾವ ಬೊಗ್ಗಸ್ಲಿ ಸಣ್ಣ ಅಂತ ಉಪ್ಸಿ ಹಂಗೆ ಮಾಡೈತಿ. ನಿಮ್ಮ ಅಮ್ಮ ಮಾಡಿರೋ ಸುಮ್ಮನೆ ಈಗಲೂ ಹಂಗೆ. ಮತ್ತು ನಮ್ಮ ಅತ್ತೆ ಬುದ್ಧಿ ನನಗೆ ಇಡ್ಸೋದೇ ಇಲ್ಲ. ಅಮೃತನ ದೇವರಾಣಾಗಪ್ಪ ನೀನು ಏನನ್ನ ಅನ್ಕ ನಿಮ್ಮ ಅಮ್ಮನ ಕುಟ್ಟು ಕಳಿಸ್ಲೇಬಾರ್ದು ಅಮ್ಮಂಗಾಗುತ್ತೆ ಅಂತ ಬುದ್ಧಿ ಹೇಳ್ಕೊಳುತ್ತೆ. ಹುಡುಗರ್ನೆಲ್ಲ ಬೈಯೋದು, ಅವನು ಸೊಟ್ಟ ಅನ್ನು, ಮೂಗ ಅನ್ನು, ಕಿವುಡ ಅನ್ನು ಅಂತ ಹೇಳೋದು, ಇಂಥ ಅಡ್ಡ ಹೆಸ್ರು ಕರಿ ಅಂತ ಹೇಳೋದು, ಕೆಪ್ಪ ಅನ್ನು ಅಂಬೋದು, ಕರ್ಪ ಅನ್ನು ಅಂತ ಹೇಳೋದು ಇಲ್ಲೊದ್ದು ಹೇಳ್ಕೊಡುತ್ತೆ. ನಾನು ಅದಕ್ಕೆ ಬೆಳೆಸಿ ಎಂದಕ್ಕೆ ಬೈದೆ ನೋಡು. ಅದೇ ನಿನ್ಗೇನು ಅನ್ಸಲ್ವಿ ಈಗ ಮಕ್ಳಿಗೆ ಇಂಥವೆಲ್ಲ ಹೇಳ್ಕೊಡ್ತೀಯ ಅಂತ ಸರಿಯಾಗಿ ಬೈದೆ ನೋಡು. ಅಲ್ಲ ಹುಡುಗರು ಆಡಕ್ಕೆ ಬರ್ತಾವೆ, ಆ ಹುಡುಗರ್ತಾಗ ಏನು ಅಂಬಲ್ಲವು. ದೊಡ್ಡರು ಸಣ್ಣ ಮಕ್ಕಳು ಅಂತ ಏನೂ ಗೊತ್ತಾಗಲ್ಲ. ದೊಡ್ಡರು ಒಂದೇ ಅನ್ಕೊಂಬತ್ತೆ, ಸಣ್ಣ ಮಕ್ಕಳು ಒಂದೇ ಅನ್ಕೊಂಬತ್ತೆ. ನಿಮ್ಮ ಅಮ್ಮ ಏನು ಹೇಳ್ತೀಯಮ್ಮ ಅಂತರ್ಗೆ. ನಮಗೂ ಅಲ್ಲಿ ಹೇಳಿ ಸಾಕಾಗೈತಿ. ಇನ್ನೇನು ಮಾಡೋಣ. ಅಯ್ಯ ಅಳಕಾಲ ಏನು ಮಾಡೋಕ್ಕಾಗತ್ತ. ಹೆಂಗೆ ನೋಡಪ್ಪ ವಯಸ್ಸೋದರ್ತಾಗ ಹಿಂಗೆ ಆಡ್ತಾರೆ ಇವರು. ನೋಡಪ್ಪ ಅವ್ರ ಮೇಲೆ ಯಾವಾಗಲೂ ಇದ್ದಾವೆ ಆಗ್ಲಲ್ಲ ಹಂಗೆ ಅಂತಾರೆ ಅಂತ ಸುಮ್ಮನಾಗೋದಷ್ಟೇ. ಬೇಡತ್ಲಾಗ ಹೋಗ್ಲಿ, ಜಾಸ್ತಿ ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರಷ್ಟೇ ಕೂಲಾಗಿರೋದು ಕಲ್ಕ ನೀನು. ಚೆನ್ನಾಗೇ ಊಟ ಮಾಡ್ಕೊಂಡು ಟೈಮ್ ಸರಿ ಹಣ್ಣು ಅದು ತಿನ್ಕೊಂಡು ಚೆನ್ನಾಗಿರೋದು ನೋಡು ಚೈತ್ರ. ನೀನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ ಇವಾಗ ಜಾಸ್ತಿ. ನೀನು ಕೂಲಾಗಿರಬೇಕು. ನಾನೇನು ಟೆನ್ಷನ್ ತಗೊಳಪ್ಪ. 10 ಗಂಟೆಗೆ ನಾನು ಅಂಗನವಾಡಿಗೆ ಹೋಗ್ತೀನಿ, ತಿರ್ಗಿ 4 ಗಂಟೆಗೆ ಬರ್ತೀನಿ. ಅಲ್ಲೆಲ್ಲ ಮಕ್ಳ ಜೊತೆಗೆ ಆಟ ಆಡ್ತಾ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಏನು ನಾನೇನು ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ಆರಾಮಾಗಿರ್ತೀನಿ ನಾನೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಮ ಹೆಂಗೆ ಕೊಡ್ತಾ ಏನೋ ದುಡ್ಡು. ಹೆಂಗೆ ನಮ್ಮ ಮಾಮ ದುಡ್ಡು ಕೊಟ್ಟಿದ್ದಕ್ಕೆ ನಮ್ಮ ಋತು ಒಂದು ಸೈಕಲ್ ತಗೊಂಬಂದ್ವಿ. ನಮ್ಮ ಋತು ಖುಷಿ ಸೈಕಲ್ ತಗೊಂಬಂದಿರೋದಕ್ಕೆ. ಅಯ್ಯೋ ನಮ್ಗಂತ ನಮ್ಮ ಮಾಮ ದುಡ್ಡು ಕೊಟ್ಟಿದ್ದೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ಅಯ್ಯೋ ಎಂದೆಂದೂ ಕೊಳ್ಳಂಬ ಮೊಮ್ಮಗಳಿಗೆ ಆತ ಒಂದು ಅಂಗಿ ತಾಳ್ರಿ ಅಂತ ಕೊಟ್ಟಿರಲಿಲ್ಲ. ಹೆಂಗೋ ಕೊಟ್ಟಿರೋದು ಹೆಚ್ಚು. ಪಾಪ ಏನು ಮಾಡ್ತೀವಿ ಅವ್ರಂತೂ ಬುದ್ಧಿವಂತಿಕೆ ಇರೋದಕ್ಕೆ ಮತ್ತೆ ಏನೂ ಕಳ್ದಿಲ್ಲ, ಏನಿಲ್ಲಿರೋದು ಉಳಿಸ್ಕೊಂಡು ಹೋಗ್ಯವ್ರಿ ಹಿಂಗಿರೋದಕ್ಕೆ. ಮತ್ತೆ ಇವಾಗ ಅಯ್ಯೋ ಜಿಪ್ಪುಣ ಚಂದ್ರಪ್ಪ ಅಮ್ಮಂಗಾಗುತ್ತೆ. ಜಿಪ್ಪುಣ ಆದರೆ ಮಾತ್ರ ಇಲ್ಲಾಂದರೆ ಯಾರೂ ಕೊಡಲ್ಲ. ಇವಾಗ ಯಾರು ತಗೋಣ 100 ರೂಪಾಯಿ. ಇವಾಗ ನಮ್ಮ ಹತ್ರ 100 ರೂಪಾಯಿ ಇಲ್ಲ ಅಂತ ಹೋಗಿ ಯಾರನ್ನ ಕೇಳಿದ್ರೆ ಪುಕ್ಸಟ್ಟೆ ಯಾರು ಕೊಡ್ತಾರೆ? ಕೊಡ್ತಾರೆ ಯಾರಾದ್ರೂ? ನೀವಾದರೂ ಕೊಡ್ತೀರಾ? ಕೊಡಲ್ಲ ತಾನೆ. ಹಾಗೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.